ಹಾಯ್ ಇವತ್ತೊಂದು ಹೊಸ ತಿಂಡಿ ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ನಾನು ಹೀರೆಕಾಯಿ ಚಿತ್ರಾನ್ನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಆದ್ರೂ ಮಾಡ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಆದರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಟೇಸ್ಟ್ ಸೂಪರ್ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡ್ತೀರಲ್ಲ ಸ್ನೇಹಿತರೆ, ಟ್ರೈ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಮಗೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಹಾಕ್ತಾ ಇದ್ದೀನಿ. ಕಾಯಿ ಮೆಣಸು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ. ಹಾಗೆ ಒಂದು ಹೀರೆಕಾಯಿನ, ಒಂದು ಎಳೆಯದ ಹೀರೆಕಾಯಿನ ತಗೊಳ್ಳಿ. ಒಂದು ಹೀರೆಕಾಯಿ ತೊಗೊಂಡಿದ್ದೇನೆ, ದೊಡ್ಡದು. ನಾನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಎತ್ತಿ ಇಟ್ಟಿದ್ದೆ. ಆ ಹೀರೆಕಾಯಿನ ಮಿಕ್ಸಿ ಜಾರಲ್ಲಿ ಹಾಕಿ ಈಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಮಾಡ್ಕೊಳ್ಳಿ, ತರಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ, ನೀರು ಹಾಕದೇನೆ ಮಾಡ್ಕೊಳ್ಳಿ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಯಲ್ಲಿ 2 ರಿಂದ 2.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲೆ ಎಲ್ಲ ಫ್ರೈ ಆಗಬೇಕಲ್ಲ, ಅದಕ್ಕಾಗಿ. ಇಲ್ಲಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಇಲ್ಲಿ. ಮತ್ತೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜ, 2 ಅಥವಾ 3 ಬ್ಯಾಡಗಿ ಮೆಣಸು, ಖಾರ ಇಲ್ಲದ್ದು ಹಾಕೊಳ್ಳಿ. ಇದನ್ನ ಹಾಕಿ ಈಗ ಸ್ವಲ್ಪ 1-1.5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಫ್ರೈ ಆದ ನಂತರ ಈಗ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ನಾನು ಕರಿಬೇವು ಸೊಪ್ಪು ಸ್ವಲ್ಪ ಎಳೆದಿತ್ತು, ಅದಕ್ಕಾಗಿ ನಾನು ಲೇಟ್ ಮಾಡಿ ಹಾಕಿದ್ದೀನಿ. ಬೆಳೆದಿರುವಂಥದ್ದಿದ್ರೆ ಬೇಗ ಹಾಕೊಳ್ಳಿ ನೀವು. ನೋಡಿ, ಈಗ ಎಲ್ಲವನ್ನು ಫ್ರೈ ಆಗಿದೆಯಲ್ಲ, ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಈ ಥರ ಹಾಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಒಂದು ಈರುಳ್ಳಿನ ಹಾಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಲಿ. ನಮಗೆ ಫ್ರೈ ಆಗಬೇಕಾದ್ರೆ ಬೇಗ ಫ್ರೈ ಆಗಲಿ ಅಂಥೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ನೀವು ಅನ್ನ ಏನು ಮಾಡಿಟ್ಟಿರ್ತೀರಲ್ಲ, ಅನ್ನಕ್ಕೆ ಉಪ್ಪು ಹಾಕಿಲ್ಲ ಅಂದರೆ ಈಗಲೇ ಹಾಕೊಳ್ಳಿ. ಅನ್ನಕ್ಕೆ ಉಪ್ಪು ಹಾಕಿದ್ರೆ ಈಗ ಸ್ವಲ್ಪ ಹಾಕೊಳ್ಳಿ. ನೀವು ಏನು ಮಸಾಲೆಗೆ ಹಾಕ್ತಿರಲ್ಲ ಅಷ್ಟು ಸಾಕು. ನಾನಿಲ್ಲಿ ಅನ್ನಕ್ಕೆ ಉಪ್ಪು ಹಾಕಿರಲಿಲ್ಲ, ಆ ಕಾರಣ ಒಂದು ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಟಿರುವಂಥ ಹೀರೆಕಾಯಿ ಮಿಶ್ರಣನ ಹಾಕ್ತಾ ಇದ್ದೀನಿ. ಹೀರೆಕಾಯಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು. ನೋಡಿ, ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಮಿಕ್ಸಿ ಜಾರಲ್ಲಿದ್ದು ಕೈಲಿ ಎಲ್ಲ ತೆಗೆದು ಹಾಕಿ, ಆದರೆ ನೀರು ಮಾತ್ರ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನೀರು ಹಾಕಿದರೆ ನಮಗೆ ಅನ್ನ ಚೆನ್ನಾಗಿ ಬರುವುದಿಲ್ಲ. ನಾನೀಗ ಇದನ್ನೆಲ್ಲವನ್ನು ನೋಡಿ ಅರ್ಧ ಫ್ರೈ ಆದಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಅರಿಶಿನ ಪೌಡರ್ ಹಾಕಲೇಬೇಕು, ಇಲ್ಲಾಂದರೆ ಕಪ್ಪಾಗುತ್ತೆ ಅನ್ನ, ಅದಕ್ಕಾಗಿ ಕಲರು ಚೆನ್ನಾಗಿ ಬರಲ್ಲ. ಇದು ಗಟ್ಟಿ ಆಗಬೇಕು ನಮಗೆ. ನೀರು ಥರ ಇರುವಾಗ ಏನಾದರೂ ನಾವು ಅನ್ನ ಮಿಕ್ಸ್ ಮಾಡಿದರೆ ಅದು ಅನ್ನ ಉದುರಾಗಿ ಬರಲ್ಲ. ಈ ಥರ ಗಟ್ಟಿಯಾಗಬೇಕು. ಸ್ಲೋ ಅಲ್ಲಿ ಫ್ರೈ ಮಾಡ್ಕೊಂಡ್ರೆ ಈ ಥರ ಗಟ್ಟಿಯಾಗಿ ಬರುತ್ತೆ. ತುಂಬ ಅಂದರೆ ಚೆನ್ನಾಗಿರುತ್ತೆ. ಈಗ ನಾವು ಏನು ಅನ್ನ ಮಾಡಿಟ್ಟಿದ್ದೀವಿ ನೋಡಿ, ಉದುರಾಗಿರುವಂಥ ಅನ್ನನ ಸೇರಿಸ್ತಾ ಇದ್ದೀನಿ. ಅನ್ನ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು. ಒಂದು ಹೀರೆಕಾಯಿಗೆ ಒಂದು 200 ಗ್ರಾಮ್ ಅಷ್ಟು ಅನ್ನ ಸಾಕು. ಜಾಸ್ತಿ ಹಾಕಿದರೆ ಟೇಸ್ಟು ಬರಲ್ಲ, ಒಂಥರ ಅದು ಪರಿಮಳನೂ ಇರಲ್ಲ, ಚೆನ್ನಾಗಿರಲ್ಲ. ನೋಡಿ, ಈಗ ನಾನು ಮಾಡ್ತಿರೋಂಥ ಅನ್ನ 4 ಜನಕ್ಕಾಗುತ್ತೆ. ನಾನು ಅಷ್ಟು ಅನ್ನ ಮಾಡಿದ್ದೀನಿ ಒಂದು ಹೀರೆಕಾಯಲ್ಲಿ. ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲವನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತಳ ಹಿಡಿಯುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಫೈನಲ್ ಟಚಪ್ ಆಗಿ ತುಂಬ ಅಂದರೆ ಚೆನ್ನಾಗಿರುತ್ತೆ. ಟೇಸ್ಟ್ ವಾವ್ ಅನ್ನೋ ಥರ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಮತ್ತು ಇನ್ನೊಂದು ಏನು ಗೊತ್ತಾ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೀರೆಕಾಯಿ ನಿಮಗೆ ತರಕಾರಿ ಇರೋದ್ರಿಂದ ಹೇಳ್ತಾ ಇರೋದಷ್ಟೇ. ಇಲ್ಲಿ ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಇದರೊಟ್ಟಿಗೆ ಸಲಾಡ್ ಆಗಲಿ ಏನೊಂದು ಬೇಕಾಗಿಲ್ಲ, ಚಟ್ನಿ ಆಗಲಿ ಯಾವುದೂ ಬೇಕಾಗಿಲ್ಲ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲಿಂದ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ ಅನ್ನೋದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.